ಹಾಯ್ ಹೆಲೋ ನಮಸ್ಕಾರ. ನಿಮಗಾಗಿ ಇವತ್ತು ಏನು ಮಾಡ್ತಿದ್ದೀನಿ ಗೊತ್ತಾ? ಗ್ರೀನ್ ಚಿಕನ್ ಕರ್ರಿ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಎಲ್ಲರೂ ಚಿಕನ್ ಸಾರು ಮಾಡ್ತಾರೆ, ಆದರೂ ನಾನು ವೆರೈಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಗ್ರೀನ್ ಚಿಕನ್ ಕರ್ರಿ ಮಾಡ್ತಿದ್ದೀನಿ ಬನ್ನಿ. ಅದಕ್ಕೆ ಬೇಕಾದಂತಹ ತರಕಾರಿಗಳು: ಕೊತ್ತಂಬರಿ ಜಾಸ್ತಿ ಇರಲಿ, ಅದಕ್ಕೆ ಮೇನ್ ಬೇಕಿರೋದೇ ಕೊತ್ತಂಬರಿ. ಸ್ವಲ್ಪ ಜಾಸ್ತಿ ಇರಲಿ ಕೊತ್ತಂಬರಿ. ಒಂದು ಕಟ್ಟಲ್ಲಿ ಅರ್ಧ ಕಟ್ಟು ಕೊತ್ತಂಬರಿ ತಗೊಳ್ಳಿ. ಒಂದೇ ಒಂದು ಟಮಟೆ ಹಣ್ಣು ಅಷ್ಟೇ, 4 ಭಾಗ ಮಾಡಿದ್ದೀನಿ ನೋಡಿ. ಒಂದು ಟಮಟೆ ಹಣ್ಣು, ಒಂದೇ ಈರುಳ್ಳಿ ಸಾಕು, ಜಾಸ್ತಿ ಬೇಡ, ಚೆನ್ನಾಗಿರಲ್ಲ. ಒಂದು ಈರುಳ್ಳಿ ಸಾಕು ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಒಂದು ಟಮಟೆ ಹಣ್ಣು, ಒಂದೇ ಈರುಳ್ಳಿ. ಇವಾಗ ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ, ಖಾರ ಜಾಸ್ತಿ ಇದ್ದರೆ ಬೇಕಂದರೆ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ ಇಷ್ಟ ಆಯಿತು. ಮತ್ತು ಇವಾಗ ಪುದೀನ ಒಗ್ಗರಣೆಗೂ ಹಾಕ್ಕೊಳ್ಳಿ, ಮತ್ತು ಮಸಾಲೆಗೂ ಹಾಕ್ಕೊಳ್ಳಿ. ಈರುಳ್ಳಿ ಇದನ್ನು ಒಗ್ಗರಣೆ ಹಾಕೋಕೆ ಇಟ್ಕೊಂಡಿದ್ದೀನಿ ನಾನು. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಮಸಾಲೆಗೆಲ್ಲ ಒಗ್ಗರಣೆ ಹಾಕೋಕೆ ಇಟ್ಕೊಂಡಿದ್ದೀನಿ ಈರುಳ್ಳಿ. ಇವಾಗ ಚಕ್ಕೆ, ಲವಂಗ, ಕರಿಮೆಣಸು ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ಲ, ಜಾಸ್ತಿ ಖಾರ ಆಗುತ್ತೆ. ಒಂದು 10-15, ಇಲ್ಲಾಂದರೆ ಒಂದು 10-12 ಹಾಕ್ಕೊಳ್ಳಿ ಅಷ್ಟೇ. 3/4 kg ಚಿಕನ್ಗೆ, 3/4 kg ಚಿಕನ್ಗೆ ಇಷ್ಟು ಮಸಾಲೆ. ಇವಾಗ ಫಸ್ಟು ಚಕ್ಕೆ, ಲವಂಗ, ಕರಿಮೆಣಸು ಹಾಕ್ಕೊಂಡೆ. ಇಲ್ಲಿ ನೋಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾರ್ಯಾರಿಗೆ ಚಿಕನ್ ಕರ್ರಿ ಮಾಡೋಕ್ಕೆ ಬರಲ್ವೋ, ನನ್ನ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ ನಾನು ಮಾಡಿರೋ ಅಡುಗೆ. ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡ್ತೀರಾ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನದಾಗಿ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಇಲ್ಲಿ ನೋಡಿ ಕೊತ್ತಂಬರಿ ಹಾಕ್ಕೊಂಡೆ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೆ. ಇವಾಗ ಏನು ಹಾಕ್ಕೊತೀನಿ ಗೊತ್ತಾ? ಥಿಂಕ್ ಮಾಡಿ, ನಾನೇ ಹೇಳ್ತೀನಿ. ಟಮಟೆ ಹಣ್ಣು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊತಿದ್ದೀನಿ ನೋಡಿ. ಬೆಳ್ಳುಳ್ಳಿ, ಟಮಟೆ ಹಣ್ಣು ಹಾಕಿಲ್ಲ, ಸುಮ್ಮನೆ ಹಾಕಿ ಹೇಳಿದೆ ಅಷ್ಟೇ. ಬೆಳ್ಳುಳ್ಳಿ ಹಾಕ್ಕೊಂಡೆ, ಶುಂಠಿ ಹಾಕ್ಕೊಂಡೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ, ಕೊತ್ತಂಬರಿ ಹಾಕ್ಕೊಂಡೆ. ಇವಾಗ ಒಂದು ಟಮಟೆ ಹಣ್ಣು, ಒಂದೇ ಟಮಟೆ ಹಣ್ಣು ಸಾಕು. ಜಾಸ್ತಿ ಖಾರ ಏನಾದರೂ ಇದ್ದರೆ, ಟಮಟೆ ಹಣ್ಣು ಆಗಿದ್ರೆ ಅಷ್ಟೊಂದು ಖಾರ ಆಗಿರಲ್ಲ, ಅದಕ್ಕಾಗಿ ಒಂದು ಟಮಟೆ ಹಣ್ಣು ಹಾಕ್ಕೊತೀನಿ ಸುಮ್ಮನೆ. ಇವಾಗ ಒಂದು ಈರುಳ್ಳಿ. ಇವಾಗ ಮಸಾಲೆ ಹಾಕ್ಕೊತೀನಿ ನೋಡಿ. ಮಸಾಲೆ ಹಾಕ್ಕೊಂಡೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ನುಣ್ಣಗಿರಲಿ ಮಸಾಲೆ ನೋಡಿ. ಈ ಥರ ಇದೆ ಮಸಾಲೆ, ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಪುದೀನೂ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮಸಾಲೆಗೆ ಪುದೀನೂ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟಿನೂ ಚೆನ್ನಾಗಿರುತ್ತೆ. ಇನ್ನೂ ಯಾರ್ಯಾರಿಗೆ ಹೊಸ್ದಾಗಿ ಕಲ್ತ್ಕೊಂತಿದ್ದೀರೋ ಅಡುಗೆ ಮಾಡೋದು, ನನ್ನ ಚಾನೆಲ್ ನೋಡಿ ಕಲ್ತ್ಕೊಳ್ಳಿ ಎಲ್ಲ. ಇವಾಗ ಒಗ್ಗರಣೆಗೆ ಈರುಳ್ಳಿ, ಪುದೀನ, ಒಂದು 2 ಮೆಣಸಿನ್ಕಾಯಿ ಒಗ್ಗರಣೆಗಿರಲಿ ಅಂತ ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಬಾಣಲಿ ಇಕ್ಕಿದ್ದೀನಿ. ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಒಂದು ಎಲೆ ಹಾಕಿ ನೋಡಿದೆ, ಪುದೀನದು ಕಾದಿದೆ. ಇವಾಗ ನೋಡಿ ಪುದೀನೂ ಹಾಕ್ಕೊಂಡೆ, 2 ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡೆ. ಇವಾಗ ಒಂದೇ ಒಂದು ಈರುಳ್ಳಿ ಒಗ್ಗರಣೆಗೆ ಕಾಣಿಸ್ತಿದೆಯಾ? ನೀವು ಕ್ಲೀನಾಗಿ ಹೇಳ್ಕೊಡ್ತೀನಿ ನಾನು, ಒಂಚೂರು ಮಿಸ್ಟೇಕ್ ಮಾಡಲ್ಲ ಅಡುಗೆ ಮಾಡೋದು. ಇಲ್ಲಿ ನೋಡಿ ಈರುಳ್ಳಿ ಹಾಕಿದ್ದೀನಿ, ಅದಕ್ಕಿಂತ ಮುಂಚೆ ಪುದೀನ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಲಿ. ಈರುಳ್ಳಿ ಹಸಿ ಇದ್ದಾಗೆ ಮಸಾಲೆ ಹಾಕಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಡ್ರೈ ಆದಾಗ ಕೆಂಪಗಾಗಿರುತ್ತೆ ನೋಡಿ ಈರುಳ್ಳಿನೂ ಹಸಿರು ಮೆಣಸಿನ್ಕಾಯಿ, ಆವಾಗ ಮಸಾಲೆ ಹಾಕ್ಕೊಳ್ಳಿ ನೋಡಿ. ನಾನು ಇವಾಗ ಮಸಾಲೆ ಹಾಕ್ತಿದ್ದೀನಿ. ಇಲ್ಲಿ ನೋಡಿ ಸಿಡಿತಾ ಇದೆ, ಈ ಥರ ಸಿಡಿತಾ ಇರುತ್ತಲ್ಲ ಆವಾಗ ಮಸಾಲೆ ಹಾಕಬೇಕು ನೋಡಿ. ಇಲ್ಲಿ ಮಸಾಲೆ ಎಲ್ಲ ಸಿಡಿತೈತೆ, ಆವಾಗ ಟೇಸ್ಟ್ ತಾನೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ
ಈ ಥರ ಮಿಕ್ಸ್ ಮಾಡ್ತಿದ್ದೀನಿ ನಾನು. ನೀರು ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ನೀರು ಜಾಸ್ತಿ ಹಾಕ್ಬೇಡಿ. ನೀರು ಜಾಸ್ತಿ ಹಾಕಿದರೆ ಟೇಸ್ಟ್ ಎಲ್ಲ ಹೊರ್ಟೋಗುತ್ತೆ. ಒಂದು ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ ನಾನು, ನೀರು ಜಾಸ್ತಿ ಹಾಕಲ್ಲ. ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಈ ಥರ ಕಲಿಸ್ತಾ ಇರಿ. ನೋಡಿ ಕಲಿಸ್ತಿದ್ದೀನಿ ನಾನು. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಇವಾಗ ಚಿಕನ್ ತೊಳೆದಿಟ್ಕೊಂಡಿದ್ನಲ್ಲ ಆ ಚಿಕನ್ನು ಹಾಕ್ತಿದ್ದೀನಿ. ಮಸಾಲೆ ಎಲ್ಲ ಡ್ರೈ ಆಗಿ ನೀರಿನಾಂಶ ಎಲ್ಲ ಬಿಟ್ಕೊಂಡ್ಮೇಲೆ ಇವಾಗ ಚಿಕನ್ ಹಾಕ್ತಿದ್ದೀನಿ ನಾನು. 3/4 kg ಚಿಕನ್ ಕಾಣಿಸ್ತೈತಾ ನಿಮಗೆ? ಇಲ್ಲಿ ನೋಡಿ, ಇಲ್ಲೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಚಿಕನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಸಾರು ಎಲ್ಲರೂ ಮಾಡ್ತಾರೆ, ಆದರೆ ವೆರೈಟಿಯಾಗಿ ಮಾಡಬೇಕು ಚಿಕನ್ ಸಾರು. ಎಲ್ಲರೂ ಚಿಕನ್ ಸಾರು, ಚಿಕನ್ ಕರ್ರಿ ಎಲ್ಲರೂ ಮಾಡ್ತಾರೆ, ಕಾಯಿ ಹಾಕಿ ಮಾಡ್ತಾರೆ. ನಾನು ಆ ಥರ ಎಲ್ಲ ಈ ಥರ ಮಾಡಿದ್ದೀನಿ. ಇಲ್ಲಿ ನೋಡಿ ಬೆಂದಿದೆ, ಸಾರಾಗಿದೆ, ಮುಚ್ಚಿದ್ದೆ ನಾನು. ಫೈನಲಿ ಈ ಥರ ಬಂದಿದೆ ಸಾರು. ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ, ನನ್ನ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್ ಬಾಯ್.